ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯ 9-10 ವಚನವನ್ನ ಧ್ಯಾನ ಮಾಡೋಣ. ಓದ್ಕೊಳ್ಳೋಣವಾ? ನಿನ್ನನ್ನು ಕಳುಹಿಸುತ್ತೇನೆ ಬಾ ಅಂತ ದೇವರು ಹೇಳ್ತಾರೆ. ಈಗ ಕೇಳು ಮೋಶೆ, ಇಸ್ರಾಯೇಲ್ಯರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೀನಿ. ಆದ್ರಿಂದ ನನ್ನ ಜನರಾಗಿರುವ ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸ್ತೇನೆ ಬಾ ಅಂದನು. ಇಲ್ಲಿ ದೇವರು ಮೋಶೆಗೆ ಯಾಕೆ ದರ್ಶನ ಕೊಟ್ರು, ಮೋಶೆಯೊಂದಿಗೆ ಯಾಕೆ ಮಾತನಾಡಿದ್ರು, ಮೋಶೆನ ಯಾಕೆ ಕಾಪಾಡಿದ್ರು ಅಂದ್ರೆ ಇಸ್ರಾಯೇಲ್ರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ದೇವರು ಮೋಶೆಯನ್ನ ಆರಿಸ್ಕೊಂಡ್ರು. ಅದೇ ತರ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮನ್ನು ಸಹ ದೇವರು ಆರಿಸ್ಕೊಂಡಿದ್ದಾರೆ. ಯು ಆರ್ ಸೆಲೆಕ್ಟೆಡ್ ಅಂಡ್ ಅಪಾಯಿಂಟೆಡ್ ಬೈ ಗಾಡ್. ನಿಮ್ಮನ್ನ ಒಂದು ವೇಳೆ ನೀವು ಕೆಲಸನೇ ಮಾಡ್ತಾ ಇರಬಹುದು, ಆದ್ರೆ ಆ ಕೆಲಸದ ಜಾಗದಲ್ಲೂ ನೀನು ಅನೇಕರನ್ನ ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ, ಯೇಸುವಿನ ಕಡೆಗೆ ನಡ್ಸಕ್ಕೆ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಯಾವುದೇ ರೀತಿಯಲ್ಲೂ ಯು ಆರ್ ಇಂಪಾರ್ಟೆಂಟ್ ಪರ್ಸನ್. ಯು ಆರ್ ನಾಟ್ ಅನ್ವಾಂಟೆಡ್ ಪರ್ಸನ್, ಯು ಆರ್ ವಾಂಟೆಡ್ ಪರ್ಸನ್. ಹೀಗಾಗಿ ಯು ಆರ್ VIP. ನೀನು ದೇವರಿಗೆ ಬಹು ಪ್ರಾಮುಖ್ಯವಾದ ವ್ಯಕ್ತಿ ಆಗಿದ್ದೀಯ ಎಂಬುದಾಗಿ ತಿಳಿದುಕೊಂಡು ನಿನ್ನ ಜೀವಿತವನ್ನ ಕರ್ತನಿಗೆ ನೀನು ಒಪ್ಪಿಸಿಕೊಡು. ನೀನು ದೇವರಿಂದ ಉಪಯೋಗಿಸಲ್ಪಡ್ತೀಯ. ದೇವರು ಹೇಳ್ತಾರೆ, ನೀನನ್ನು ಕಳಿಸ್ತೀನಿ ನಾನು. ಏನಕ್ಕೆ? ಐಗುಪ್ತರ ಕೈಯಿಂದ ಇಸ್ರಾಯೇಲ್ನ ಬಿಡುಗಡೆ ಮಾಡೋದಕ್ಕೆ. ಅದೇ ತರ ಪ್ರಿಯ ದೇವರ ಮಕ್ಕಳು, ನಿಮ್ಮ ಜೀವಮಾನದಲ್ಲಿ ಏನೇ ನಷ್ಟ ಆಗಿರ್ಬೋದು, ಏನೇ ಮಿಸ್ಟೇಕ್ ಆಗಿರೋದು ಭಯಪಡಬೇಡಿ. ದೇವರೇ ನನ್ನ ಉಪಯೋಗಿಸು ಅಂತ ಹೇಳಿ ಖಂಡಿತವಾಗಿ ಕರ್ತನು ನಿಮ್ಮನ್ನ ಉಪಯೋಗಿಸುವರಾಗಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ್ರೆ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ನಾನು ಏನಕ್ಕೆ ಬಾರದವನು, ನಾನು ಯಾವುದಕ್ಕೂ ಇಂಪಾರ್ಟೆಂಟ್ ಅಲ್ಲ ಎಂಬುದಾಗಿ ಹೇಳ್ತಾ ಇರ್ಬೋದಪ್ಪ. ಆದರೆ ಒಬ್ಬೊಬ್ಬರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಇವರೊಬ್ಬೊಬ್ಬರನ್ನು ನೀನು ಉಪಯೋಗಿಸಪ್ಪ. ಎಲ್ಲಾ ದೇವ ಮಕ್ಕಳನ್ನು ನೀನು ಉಪಯೋಗಿಸಪ್ಪ. ತಂದೆಯಾದ ದೇವರೇ, ಮೋಶೆಯನ್ನ ನಾನು ಅವರ ಬಳಿಗೆ ನಿನ್ನನ್ನು ಕಳಿಸ್ತೇನೆ ಎಂಬುದಾಗಿ ಹೇಳಿದಂತ ಕರ್ತನು ಕಳಿಸು ಸ್ವಾಮಿ. ಒಬ್ಬೊಬ್ಬರನ್ನ ಬಲಪಡಿಸಿ ನಡೆಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೇನು ಎಂದೆಂದಿಗೂ. ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ
ಹೋದರು. ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು. ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.